ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರೂ ಚೆನ್ನಾಗಿರಿ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರೂ ವಾಚ್ ಮಾಡಿ, ಎಲ್ಲರೂ ಸ್ಕಿಪ್ ಮಾಡದೆ ನೋಡಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ರಂಗೋಲಿ ಬಿಡಿಸ್ತಾ ಇದ್ದೀನಲ್ಲ, ಸಂಕ್ರಾಂತಿ ಹಬ್ಬಕ್ಕೆ ಮನೆ ಮುಂದೆ ರಂಗೋಲಿ ಏನಕ್ಕೆ ಹಾಕ್ತಾ ಇದ್ದೀನಿ ಅಂದರೆ ಸಂಕ್ರಾಂತಿ ಹಬ್ಬ. ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ. ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ನೋಡಿ ಗೈಸ್, ಈ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಮಗ ಹಾಗೆ ಪಕ್ಕದಲ್ಲಿ ಐಡಿಯಾಸ್ ಕೊಡ್ತಿದ್ದಾನೆ. ನಾನು ರಂಗೋಲಿ ಹಾಕಿ ಕಲರ್ಸ್ನ ತುಂಬ್ತಾ ಇದ್ದೀನಿ. ಅದಕ್ಕೆ ಎಲ್ರಿಗೂ ಒಂದು ಸೆಕೆಂಡ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಮೊದಲನೆಯ ವರ್ಷದ ಸಂಕ್ರಾಂತಿ ಹಬ್ಬ ಒಳ್ಳೆಯದಾಗಲಿ. ಬಂದಿದೆ, ಖುಷಿಯಾಗಿ ಆಚರಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಈ ವರ್ಷ ಮೊದಲ ಹಬ್ಬ ಆಗಿದೆ, ಗುರುವಾರ ಬಂದಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾನು ರಾಯರ ವಾರ ಮಾಡ್ತೀನಿ. ತುಂಬ ಖುಷಿ ಆಯಿತು ಗುರುವಾರ ಬಂದಿದ್ದು. ಎಲ್ರಿಗೂ ರಾಯರು, ಗುರು ರಾಘವೇಂದ್ರ ಸ್ವಾಮಿಗಳು ಎಲ್ರಿಗೂ ಒಳ್ಳೇದು ಮಾಡಲಿ. ರಾಯರ ಕುಟುಂಬಕ್ಕೆ, ರಾಯರ ಭಕ್ತಾದಿಗಳಿಗೆ ಎಲ್ಲರ ಮೇಲೆ ಆಶೀರ್ವಾದ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್. ಎಲ್ಲರೂ ಸಪೋರ್ಟ್ ಮಾಡಿ. ಈ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಎಲ್ಲರೂ ತಪ್ಪದೆ ಒಂದು ಲೈಕ್ ಕೊಡಿ. ರಂಗೋಲಿ ಕೊನೆಗೂ ಫಿನಿಶಿಂಗ್ ಆಯಿತು. ರಂಗೋಲಿ ಆಯಿತು ನೋಡಿ, ಚೆನ್ನಾಗಿದೆ ಅಲ್ವಾ? ನನಗೆ ಇಷ್ಟ ಆಯಿತು. ನಿಮಗೆ ಹೇಗೆ ಅನಿಸುತ್ತೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಬಾಗಿಲಲ್ಲಿ ಒಂದು ಚಿಕ್ಕದಾಗಿ ರಂಗೋಲಿ ಹಾಕಿದ್ದೀನಿ. ಎಲ್ಲ ಮುಗ್ದಿದ ಮೇಲೆ ಅಡುಗೆ ಮಾಡೋಣ ಅಂತ ನಾನು ಪಾಯಸ ಮಾಡೋಣ ಅಂತ ಕಾಯಿ ತುರ್ಕೊತಾ ಇದ್ದೀನಿ. ಹಾಗೆ ಬೆಲ್ಲದ ಪಾಕಕ್ಕೆ ಇಟ್ಟಿದ್ದೀನಿ. ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಕುಕ್ಕರಲ್ಲಿ ಹೆಸರುಬೇಳೆನ ಇಟ್ಟಿದ್ದೀನಿ. ರೆಡಿ ಆಗ್ತಿದೆ ಅದರ ಪಾಡಿಗದು. ಮನೆಯಲ್ಲಿ ನೆಲ ಒರೆಸೋಣ ಅಂತ ಅಂದ್ಕೊಂಡೆ. ನನ್ನ ಮಗಳು, ನಾನು ಒರೆಸ್ತೀನಮ್ಮ, ನೀನು ಅಡುಗೆ ಮಾಡು ಅಂತು. ನನ್ನ ಮಗಳು ಪಾಪ ಹೆಲ್ಪ್ ಮಾಡ್ತಿದ್ದಾಳೆ. ನಂದಿನಿ ಕ್ಲಾಸ್ ರಜಾ ಇತ್ತು, ಅದಕ್ಕೆ ಅವಳು ತುಂಬ ಹೆಲ್ಪ್ ಮಾಡ್ತಾಳೆ. ನೆಲ ಎಲ್ಲ ಒರೆಸ್ಕೊಟ್ಲು. ಹಾಗೆ ನೀರೆಲ್ಲ ಬೆಳಿಗ್ಗೆ ತುಂಬಿಕೊಟ್ಲು. ಕಸ ಎಲ್ಲ ಒಡ್ಕೊಡ್ತಾಳೆ. ಪಾಪ ನನಗೂ ಹುಷಾರಿರ್ಲಿಲ್ವಲ್ಲ, ತುಂಬ ಹೆಲ್ಪ್ ಮಾಡ್ತಾಳೆ ನನ್ನ ಮಗಳು ನಂದಿನಿ. ಥ್ಯಾಂಕ್ಸ್ ಮಗಳೇ. ಹಾಗೆ ನನ್ನ ಸ್ನಾನನೂ ಆಯಿತು. ಅಡುಗೆ ಮುಗಿಸಿ ಸ್ನಾನ ಮಾಡ್ಕೊಂಡ್ಬಂದೆ. ನಮ್ಮದು ದೇವ್ರ ಮನೆ ಚಿಕ್ಕದು. ಅದರಲ್ಲಿರೋ ದೇವರ ಸಾಮಾನೆಲ್ಲ ತೆಗೆದು ನೀಟಾಗಿ ಗೂಡೆಲ್ಲ ಒರೆಸ್ಕೊಂಡು ದೇವರ ಗುಡಿನ ನಾನು ಮೊದಲಿಂದ ವಾಶ್ ಮಾಡಿ ಪೂಜೆ ಸಾಮಾನು ವಾಶ್ ಮಾಡ್ಕೊಂಬರ್ಬೇಕು. ಸ್ನಾನ ಆಗಿದೆ, ವಾಶ್ ಮಾಡ್ಕೊಂಬಂದು ಇವಾಗ ಫೋಟೋ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ನಾನು ದೇವರಿಗೆ ಅಲಂಕಾರನ ಮಾಡಬೇಕು ಫ್ರೆಂಡ್ಸ್. ಇದು ನಮ್ಮ ಮನೆ ನೋಡಿ, ಚಿಕ್ಕದಾಗಿರೋ ನಮ್ಮ ಮನೆ. ಇದು ಅಡುಗೆ ಮನೆ. ಅಡುಗೆ ಎಲ್ಲ ಮುಗ್ದಿದೆ. ನಾನು ನೀಟಾಗಿ ಒರೆಸ್ಕೊಂಡು ಪೂಜೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ, ವಿಶ್ವಾಸ ಇದೇ ಥರ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಕಮೆಂಟ್ ಹಾಕೋದು ಮರಿಬೇಡಿ. ಈ ಬ್ಲಾಗ್ ಹೇಗಿದೆ ಅಂತ ಕಮೆಂಟ್ ಹಾಕಿ. ಸಂಕ್ರಾಂತಿ ಹಬ್ಬ ಎಲ್ರಿಗೂ ಒಳ್ಳೆಯದಾಗಲಿ. ಎಳ್ಳು ಬೆಲ್ಲ ತಿಂದು ಒಳ್ಳೆಯದೇ ಮಾತಾಡಿ. ಸಂಕ್ರಾಂತಿ ಹಬ್ಬ ಎಲ್ಲರ ಬಾಳಲ್ಲಿ ಸಂತೋಷವನ್ನು ತರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮುಗೀತು, ಕಂಪ್ಲೀಟ್. ಫೋಟೋ ಎಲ್ಲ ಒರೆಸಿದ್ದಾಯಿತು. ರಾಯರಿಗೆ ಹೂವನ್ನು ಮುಡಿಸ್ತಾ ಇದ್ದೀನಿ. ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎಲ್ಲರ ಮೇಲೆ ಆಶೀರ್ವದಿಸಲಿ, ಎಲ್ಲರ ಮೇಲೆ ಕೃಪೆನ ತೋರಿಸ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಯರಿಗೆ ಹೂವನ್ನು ಹಾಕ್ತಾಯಿದ್ದೀನಿ. ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ, ಅಷ್ಟೊಂದೇನು ಗ್ರ್ಯಾಂಡಾಗಿ ಮಾಡ್ತಿಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ. ಎಲ್ಲ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಿಮ್ಮ ಸಹಕಾರದಿಂದ ಮುಂದೆ ಹೋಗೋಕ್ಕೆ ಸಾಧ್ಯ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋಸ್ನ ಕಂಪ್ಲೀಟಾಗಿ ನೋಡಿ. ಅಲಂಕಾರನ ಮಾಡ್ತಾಯಿದ್ದೀನಿ ರಾಯರಿಗೆ. ಕಂಪ್ಲೀಟಾಗಿ ಎಲ್ಲ ಮುಗೀತು. ಮೇಲೆ ದೇವರ ಫೋಟೋಗೆಲ್ಲ ಹೂವನ್ನು ಹಾಕಿದ್ದೀನಿ. ರಾಯರ ಫೋಟೋಗೆ ಹಾಕಿದ್ದೀನಿ ಅಂದರೆ ಆಯಿತು, ಅಂದರೆ ಮುಗೀತು. ನನಗಂತೂ ರಾಯರ ಪೂಜೆ ಮಾಡ್ದೇನೆ ಗುರುವಾರ ಬಂತು ಅಂದರೆ, ಪೂಜೆ ಮಾಡಿಲ್ಲ ಅಂದರೆ ಸಮಾಧಾನವೇ ಆಗಲ್ಲ. ಏನೋ ಕಾರಣಾಂತರದಿಂದ ಒಂದೊಂದು ಸಲ ಪೂಜೆ ಮಾಡೋಕ್ಕಾಗಲ್ಲ. ಆವಾಗ ಮನಸ್ಸಿಗೆ ಒಂಥರ ಬೇಜಾರಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಪ್ರಾಬ್ಲಮ್ಸ್ಗಳಿರ್ತವೆ. ನೋಡಿ, ಎಲ್ಲ ಅಲಂಕಾರ ಆಯಿತು. ಹಾಗೆ ರಾಯರ ಮುಂದೆ ಒಂದು ಚಿಕ್ಕದಾಗಿರೋ ರಂಗೋಲಿನ ಹಾಕ್ತಾಯಿದ್ದೀನಿ.
ರಾಯರಿಗೆ ಅಂದರೆ ನಾವು ದೇವರಿಗೆ ವೆಲ್ಕಮ್ ಮಾಡಬೇಕಂದ್ರೆ ರಂಗೋಲಿ ಮೂಲಕನೇ ನಾವು ದೇವರಿಗೆ ವೆಲ್ಕಮ್ ಮಾಡಬೇಕು. ಚಿಕ್ಕದಾಗಿರೋ ರಂಗೋಲಿನ ದೇವರ ಮುಂದೆ ಹಾಕ್ತಾಯಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲರ ಪ್ರೀತಿ ಸಹಕಾರ ಇದೇ ಥರ ಇರಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಈ ಮಕರ ಸಂಕ್ರಾಂತಿ ಹಬ್ಬ ಎಲ್ಲರ ಮೇಲೆ ಒಳ್ಳೆಯದೇ. ದೇವರು ಆಯುಷು ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ, ಒಳ್ಳೆಯದೇ ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಸಿಂಪಲ್ಲಾಗಿ ರಾಯರ ಪೂಜೆ ಸೇವೆನ ಮಾಡ್ತಾಯಿದ್ದೀನಿ. ನೈವೇದ್ಯಕ್ಕೆ ನಾನು ಬಾಳೆಹಣ್ಣು, 1 ಲೋಟ ನೀರು, ಹಾಗೆ ಎಳ್ಳು ಬೆಲ್ಲ ಇಟ್ಟಿದ್ದೀನಿ. ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ರಾಯರ ಹತ್ರ ಬೇಡ್ಕೊತೀನಿ ಫ್ರೆಂಡ್ಸ್. ಮನಸ್ಸಲ್ಲಿರೋ ಭಾರ ಹೋಗಬೇಕಂದ್ರೆ ನಾವು ಪೂಜೆ ಮಾಡಬೇಕು ಮನೆಯಲ್ಲಿ. ಯಾವುದಾದ್ರೂ ಒಂದಿನ ದೇವ್ರು ನಮ್ಮನ್ನು ಕೈ ಬಿಡಲ್ಲ. ಯಾವುದಾದ್ರೂ ಒಂದಿನ ಕೈ ಹಿಡಿತಾರೆ ಅಂದರೆ ನಮ್ಮ ಮನಸ್ಸು ಶುದ್ಧವಾಗಿರಬೇಕು. ಯಾರಿಗೂ ಮೋಸ ಮಾಡಿರಬಾರ್ದು, ಯಾರಿಗೂ ಕೆಟ್ಟದ್ದನ್ನು ಬಯಸಬಾರ್ದು. ಬಯಸಿದರೆ ದೇವ್ರಿಗೆ ಗೊತ್ತಿರುತ್ತೆ ನಾವು ಹೇಗೆ ಅಂತ. ಬೇರೆಯವ್ರಿಗೆ ಗೊತ್ತಿಲ್ಲ ಅಂದ್ರೂ ದೇವ್ರಿಗೆ ಗೊತ್ತಾಗುತ್ತಲ್ಲ. ಅದಕ್ಕೆ ಎಲ್ರಿಗೂ ಒಳ್ಳೆಯದೇ ಬಯಸಿ, ಒಳ್ಳೆಯದೇ ಆಗಲಿ ಫ್ರೆಂಡ್ಸ್. ಯಾರಿಗೂ ಕೆಟ್ಟದ್ದನ್ನು ಮಾಡೋಕ್ಕೆ ಹೋಗಬೇಡಿ. ನಮ್ಮ ಶತ್ರುನೇ ಆಗಲಿ, ಏನೇ ಆಗಿರಲಿ, ನಾವು ಮನಸ್ಸಲ್ಲಿ ಬಂದಾಗ ಒಂದು ಮಾತು ಅಂದ್ಬಿಡೋಣ. ಆದರೆ ಅವರಿಗೆ ಬೆನ್ನಿಗೆ ಚೂರಿ ಹಾಕೋದು ಮಾಡೋಕ್ಕೆ ಹೋಗಬೇಡಿ. ಒಳ್ಳೆಯದಾಗಲಿ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಹೊರಗಡೆ ಹೋಗಿ ದೇವ್ರನ್ನ ಬೇಡ್ಕೊತಾ ಇದ್ದೀನಿ ಮನೆ ಮುಂದೆ. ನನ್ನ ಮಗಳು ಏನೋ ಮಾತಾಡಿಸಿದ್ಲು, ಅದಕ್ಕೆ ಮಾತಾಡ್ತಿದ್ದೆ. ಲಾಸ್ಟಿಗೆ ರಾಯರಿಗೆ ಧೂಪದ ಆರತಿಯನ್ನು ಮಾಡ್ತಾಯಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ರಾಯರು ಒಳ್ಳೇದು ಮಾಡಲಿ, ದೇವರೇ ಕಾಪಾಡಲಿ. ನಂಬಿ ಕೆಟ್ಟವರಿಲ್ಲ ರಾಯರನ್ನ. ಎಲ್ರಿಗೂ ಒಳ್ಳೆಯದಾಗಲಿ. ಮನಸ್ಸಲ್ಲಿ ತುಂಬ ಭಾರ ಅನಿಸುತ್ತೆ ಒಂದೊಂದು ಸಲ. ರಾಯರ ಮುಂದೆ ಎಲ್ಲ ಹೇಳ್ಕೊತೀನಿ. ಏನೇ ಆದ್ರೂ ರಾಯರೇ, ನೀನು ಏನಿದ್ರೂ ನನ್ನ ತಪ್ಪು ಏನೇ ಇದ್ರೂ ಕ್ಷಮಿಸಪ್ಪ, ನಾನು ಆ ಥರ ತಪ್ಪು ಮಾಡಲ್ಲ. ಆದರೆ ನಾನು ಯಾವತ್ತೂ ಕ್ಷಮೆ ಕೇಳ್ತೀನಿ ರಾಯರ ಮುಂದೆ. ಏನಾದರೂ ತಿಳಿದೇ ತಪ್ಪು ಮಾಡಿದೆ ಕ್ಷಮಿಸು ತಂದೆ ಅಂತೀನಿ. ಏನಿದ್ರೂ ರಾಯರ ಮುಂದೆ ಭಾರ ಹಾಕ್ಬಿಟ್ಟು ನಾನು ಎಲ್ಲೇ ಹೋದ್ರೂ ರಾಯರಿಗೆ ಕೈ ಮುಗ್ದೇ ಹೋಗೋದು. ಹಾಗೆ ಹೋಗಲ್ಲ ಫ್ರೆಂಡ್ಸ್. ರಾಯರ ಆಶೀರ್ವಾದ ಇದ್ದರೆ ಏನೂ ಮಾಡೋಕ್ಕಾಗಲ್ಲ ಯಾರು. ರಾಯರಿಗೆ ತುಪ್ಪದ ಮಂಗಳಾರತಿಯನ್ನು ಮಾಡ್ತಾಯಿದ್ದೀನಿ. ತುಪ್ಪದ ಆರತಿಯನ್ನು ನಾವು ದೇವರ ಮೇಲೆ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವಿ. ರಾಯರು ಪೂಜೆ ಸೇವೆ ಪಡ್ಕೊಂಡು ಸುಮ್ಮನೆ ಇರಲ್ಲ. ಒಂದಲ್ಲ ಒಂದಿನ ರಾಯರು ನಮ್ಮನ್ನು ಕಾಪಾಡ್ತಾರೆ. ಅದಕ್ಕೆ ನನ್ನ ಅನುಭವದ ಮಾತುಗಳು ಸ್ನೇಹಿತರೆ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮಕರ ಸಂಕ್ರಾಂತಿ ಹಬ್ಬ ಚೆನ್ನಾಗಿ ಆಚರಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ವಾಚ್ ಮೈ ವಿಡಿಯೋಸ್. ಥ್ಯಾಂಕ್ ಯು.